ಮುಖ್ಯಮಂತ್ರಿಯಾಗಿ 1.5 ವರ್ಷ ಆಯಿತು. ಇಲ್ಲಿ ತನಕಲೂ ಕೂಡ ಗುರುತರವಾದ ಶಾಶ್ವತವಾದ ಯಾವುದೇ ಅಭಿಪ್ರಾಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ, ಕೈಗಾರಿಕಾ ಕಾರ್ಯಕ್ರಮಕ್ಕೆ ಮುಂದೆ ಆಗಿಲ್ಲ. ಅದರಲ್ಲೂ ಈ ಮಾಜಿ ಶಾಸಕರುಗಳು ಸುಮಾರು 2.5 ವರ್ಷಗಳ ಕಾಲ ಈ ಜಿಲ್ಲೆ ಆಗುವವರ ಬಗ್ಗೆ ಯಾವತ್ತೂ ಕೂಡ ದನಿ ಎತ್ತಿ ಮಾತಾಡದೇ ಇರೋರು ಕಾರ್ಯಕರ್ತರು, ಪಾಪ ಜನತಾದಳದವರು ಕಾರ್ಯಕರ್ತರು, ರಾಜಕೀಯವಾಗಿ ನಮ್ಮ ವಿರೋಧಿಗಳೇ ಆದರೂ ಕೂಡ 2 ಬಾರಿ ಮುಖ್ಯಮಂತ್ರಿ ಆಗಿದ್ಕೊಂಡು 2006, 2018ರಲ್ಲಿ ಒಬ್ಬರು ಕಾರ್ಯಕರ್ತರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರಾಜಕೀಯ ಅಧಿಕಾರ ಕೊಡಲಿಲ್ಲ. ನಮ್ಮ ಚಲುವರಾಯಸ್ವಾಮಿಯವರು ಈ ಜಿಲ್ಲೆಯಲ್ಲಿ 8 ಜನ ಬಹುಶಃ ದಾಖಲೆ ಸ್ವತಂತ್ರಾನಂತರ ಮಂಡ್ಯ ಜಿಲ್ಲೆ ಇತಿಹಾಸದಲ್ಲೇ ಇಷ್ಟೊಂದು ರಾಜಕೀಯ ಅವಕಾಶಗಳನ್ನು ಎಲ್ಲ ಸಾಮಾಜಿಕ ನ್ಯಾಯವನ್ನು ಒದಗಿಸಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಚಲುವರಾಯಸ್ವಾಮಿಯವರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲ ಶಾಸಕರ ನಾಯಕತ್ವದಲ್ಲಿ ಕೊಟ್ಟಿದ್ದಾರೆ ಜಿಲ್ಲೆಗೆ. ಇವ್ರದ್ದೇನು ಕೊಡುಗೆ ಸ್ವಾಮಿ ಮಂಡ್ಯ ಜಿಲ್ಲೆಗೆ? 2 ಟರ್ಮು 36 ತಿಂಗಳು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಯಾರು ಒಬ್ಬರನ್ನ ಚೇರ್ಮನ್ ಮಾಡಿಕೊಟ್ರ ಮಂಡ್ಯದವರ? ಯಾರಿಗೂ ಇಲ್ಲ. ಇವ್ರು ಚುನಾವಣೆ ಆಗಬೇಕು, ಇವ್ರಿಗೆ ಅಧಿಕಾರ ಬೇಕು ಅಂದರೆ ಇಡೀ ಜನತಾದಳದ ಕಾರ್ಯಕರ್ತರೆಲ್ಲ ಮನೆ ಜೀತದಾಳ ಥರ ದುಡಿಬೇಕು. ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಕಾರ್ಯಕರ್ತರು ಇಲ್ಲ, ಯಾವುದೇ ರೀತಿ ಅಭಿವೃದ್ಧಿನೂ ಇಲ್ಲ. ಇದು ಅವರ ಆಡಳಿತದ ದಾಖಲೆ ಸಮೇತ ಹೇಳ್ತಕ್ಕಂಥ ವಿಚಾರ. ಬರೀ ಸುಳ್ಳು. ಆ ಸುರೇಶ್ ಗೌಡ ಅಂತಕ್ಕಂಥ ಮಾಜಿ ಶಾಸಕ ಹೇಳ್ತಾನೆ ಒಂದು ಕಡೆ 150 ಕೋಟಿ ರೂಪಾಯಿ ಎಸ್ಟಿಮೇಟ್ 400ಕ್ಕೆ ಮಾಡ್ಬಿಟ್ಟವ್ರೆ ಅಂತ. ಇಂಜಿನಿಯರ್ ಏನ್ರಿ ಇವರು? ನಮ್ಮ ಬಡ ಬೋರ ಓಡ್ ನೆಟ್ಟಿಗೆ ಹೇಳ್ತಾನೆ ಕೊಡಪ್ಪ ಇಲ್ಲಿ ಎಸ್ಟಿಮೇಟ, ಕೊಡಪ್ಪ ಇಲ್ಲಿ SR ಅಂತ. ಯಾವುದೇ ತಿಳುವಳಿಕೆಯಲ್ಲಿ ಆರೋಪ ಮಾಡ್ತಾ ಇದ್ದಾರೆ, ಯಾವುದೇ ಆಧಾರ ಇಲ್ಲದೇ ಆರೋಪ ಮಾಡ್ತಾ ಇದ್ದಾರೆ. ಆ ಪುಟ್ಟರಾಜು ಮೊನ್ನೆ ಈಗ ಬಹುಶಃ 2 ವರ್ಷದಿಂದ 8 ತಿಂಗಳಿಂದ ಮುರದೇವೇಗೌಡರು ಒಂದು ಸಂತಾಪ ಶ್ರದ್ಧಾಂಜಲಿ ಸಭೆಯಲ್ಲಿ ತುಂಬ ಸಾಮಾಜಿಕವಾಗಿ ಅಗೌರವದ ಪದ ಬಳಕೆ ಮಾಡಿದ್ರು. ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾರೆ ಇವರು, ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಸಚಿವರು ಸಭೆ ಕರಿಬೇಕು ಅನ್ನುವಂಥದ್ದು ಹೇಳ್ತಾರಲ್ಲ, ನಾವೇನು ಕರಿಬೇಡಿ ಅಂತ ಹೇಳಿಲ್ವಲ್ಲ? ಜಿಲ್ಲೆ ಶಾಸಕರನ್ನ, ನಮ್ಮ ನಾಯಕರುಗಳನ್ನ ಕೇಂದ್ರ ಸಚಿವರು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಶಾಸಕರಿಗಿಂತಲೂ ಅತ್ಯಂತ ಉನ್ನತ ಸ್ಥಿತಿ ಅವ್ರು ಯಾಕೆ ಕರೆದಿಲ್ಲ? 2.5 ವರ್ಷ ಆದ್ಮೇಲೆ ಕೇಳ್ತಾರಲ್ಲ ಈ ಮಾಜಿ ಶಾಸಕರುಗಳು, ನಮ್ಮ ಕರೀಲಿ ನಾವು ಬರ್ತೀವಿ ಅಂತ. ಇಷ್ಟು ದಿನ ಎಲ್ಲಿ ಹೋಗಿದ್ರು? ಒಂದು ನಿಮಿಷ ನಾನು ಮುಗಿದ ಮೇಲೆ ದಯಮಾಡಿ ಮಾಧ್ಯಮ ಸ್ನೇಹಿತರೆ, ನಾವು ಸಂಪೂರ್ಣವಾಗಿ ವಿಚಾರವನ್ನು ಮಂಡಿಸಿದ ನಂತರ ತಾವು ಕೇಳ್ತಕ್ಕಂಥ ಎಲ್ಲ ಉತ್ತರಕ್ಕೆ ಸಮರ್ಥವಾಗಿ ಸಮಂಜಸ ಉತ್ತರ ಕೊಡ್ತಾರೆ. ತಪ್ಪನ್ನ ನಾನು ಹೇಳ್ತಾ ಇಲ್ಲ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವರ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಈಗ ನಾವು ಸಮರ್ಪಕ ಉತ್ತರ ಕೊಡಕ್ಕೆ ಬಂದಿದ್ದೀವಿ ತಮ್ಮ ಎದುರುಗಡೆ. KR ಪೇಟೆ ಶಾಸಕರು ಹೇಳ್ತಾರೆ, ಹಾಲಿ ಶಾಸಕರು 4-5 ವರ್ಷ ಬೇಕಂತೆ 4-1, 6-1 ಅಕ್ವೈರ್ ಮಾಡ್ಕೋಕ್ಕೆ ಭೂಮಿ. ಉಂಟೇನ್ರಿ? ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ ಕೇವಲ 1 ವಾರದಲ್ಲಿ ಕ್ಯಾಬಿನೆಟ್ ಇಟ್ಟು ಅಪ್ರೂವ್ ಮಾಡ್ಬೋದು. ಪರಮಾಧಿಕಾರ ಸರ್ಕಾರದ್ದು. ಇದ್ಯಾವುದು ಗೊತ್ತಿಲ್ಲದೇ ಮಂಡ್ಯ ಜಿಲ್ಲೆಯ ಮುಗ್ಧ ಮತದಾರರ ಜನತೆಯನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ತಗೊಳಕ್ಕೆ ಆಗಲ್ಲ ನಿಮ್ಮ ಹತ್ರ ಮೊಲಾಸಿಸ್ ಈ ರೇಟ್ಗೆ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಹೋಗೋನೆ. ಏನ್ರಿ ಮಾತಾಡ್ತಾರೆ? ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸುವಾಗ ಆಧಾರ ಸಮೇತ ಮಾತಾಡಬೇಕು ಅಂತ ಮಾನ್ಯ ಮಾಜಿ ಶಾಸಕರು, ಮಾನ್ಯ ನಿರುದ್ಯೋಗಿ ಶಾಸಕರುಗಳಿಗೆ ಹೇಳ್ತೀವಿ. ಒಂದು ಚುನಾವಣೆ ತಲೆ ಹಾಕಲಿ 2 ವರ್ಷದಿಂದ ಪಾಪ ಆ ಜನತಾದಳದ ಕಾರ್ಯಕರ್ತರು ಅರ್ಜಿನ ಹಾಕಿಲ್ಲ ನೋಡ್ರಿ 9 ಸ್ಥಾನಕ್ಕೆ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಲ್ಲಿ ಮಹಾನ್ ನಾಯಕರಿದ್ದಂಥವ್ರು. ಕಾರ್ಯಕರ್ತರ ಚುನಾವಣೆ ತಲೆ ಇಲ್ಲ, ಇವ್ರ ಚುನಾವಣೆ ಊರೆಲ್ಲ ಮಾಡಿ ಅನ್ನುವಂಥದ್ದು ನಮಗೇನಿಲ್ಲ. ಅವರವ್ರ ಅಭಿಪ್ರಾಯ, ಅವ್ರವ್ರ ಚುನಾವಣಾ ಹೋರಾಟ ಅವ್ರವ್ರ ಪಕ್ಷ ವೇದಿಕೆಯಲ್ಲಿ ಮಾಡ್ಕೊಳ್ಳಿ, ನಮಗೇನಿಲ್ಲ. ಈಗ ಮೊನ್ನೆ ಇನ್ನೂ 1 ವರ್ಷ ಆಗಿಲ್ಲ BJP ಕೈಲಿ ಓಟ್ ಹಾಕ್ಸ್ಕೊಂಡು MP ಆಗಿ ಆಲೇ ನಾವು ಪ್ರತ್ಯೇಕವಾಗಿ ಅಂತವ್ರೆ, ನಾವು ಹೋಗೋದೇ ಇಲ್ಲ ಅಂತಾರೆ. ಪಾಪ BJPಯವರು ನಾನೇನೋ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕಾಂಬಿನೇಷನ್ ಹೋದರೆ ಆಗುವಂತ ಕಾಯ್ಕ ಕೂತಿದ್ರು, ಅದಕ್ಕೂ ಮಣ್ಣು ಹಾಕ್ಬಿಟ್ರಿ. ಈಗ ಪ್ರತ್ಯೇಕವಾಗಿ ಹೋಗ್ತೀವಿ ಅಂತವ್ರೆ. ಯಾವ ಪಕ್ಷನೂ ಕೂಡ ನಂಬಂಗಿಲ್ಲ. ಅವರ ಅವಕಾಶವಾದಿಗಳು ಏನಾರು ಇದ್ರೆ ನಮ್ಮ ದೇಶದಲ್ಲಿ ರಾಜಕೀಯದಲ್ಲಿ ಅದು ಕರ್ನಾಟಕದಲ್ಲಿ ಜನತಾದಳದ ನಾಯಕರುಗಳು ಮಾತ್ರ. ಅವ್ರ ದಾಖಲೆಗಳು ಹೇಳ್ತವೆ. ಅಧಿಕಾರಕ್ಕೋಸ್ಕರ BJP ಜೊತೆ ಒಂದಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಜೊತೆಲಿ ಒಂದಾಗಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಅವ್ರ ದಾಖಲೆ ಸಿದ್ಧಾಂತನೇ ಇಲ್ಲ ಅವರ ಪಕ್ಷದಲ್ಲಿ. ನಾವಾದರೂ ಈ ವಿಚಾರದಲ್ಲಿ ಆಗ್ರಹ ಪೂರ್ವಕವಾಗಿ ಖಂಡಿಸ್ತಾ ಇದ್ದೀವಿ. ಈ ಸುಳ್ಳಿನ ಕಪೋಲ ಕಲ್ಪಿತ ಚರ್ಚೆಗಳನ್ನು ಜನತೆ ಮುಂದೆ ಇಡೋ ಬದಲು ಸಾರ್ವಜನಿಕವಾಗಿ ಬಹಿರಂಗ ಸವಾಲ್ ಮಾಧ್ಯಮ ಸ್ನೇಹಿತರುಗಳೆಲ್ಲ ನಡೀಲಿ.
ಅವ್ರ ಅಭಿವೃದ್ಧಿ ಕಾರ್ಯಕ್ರಮಗಳು, ನಾವು ಮಾಡ್ತಾ ಇರೋ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆನೇ ನಡೀಲಿ, ನಾವು ತಯಾರಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ KR ಪೇಟೆ ಸಂಬಂಧಪಟ್ಟಂಗೆ ನಮ್ಮ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.